ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ನಾವು ಇಲ್ಲೇನು ಗಾಡಿಗಳು ನೋಡ್ತಾ ಇದ್ದೀವೋ, ಏಪ್ರಿಲಿಯೋ SR 150 ಗಾಡಿ ಇದು. ಸೊ ಇದ್ರ ಕತೆ ಏನು ಅಂತ ಸೆಕೆಂಡ್ಸಲ್ಲಿ ತೊಗೊಂಡೆ. ಇದ್ರ ಕತೆ ಏನು, ಯಾವ ಥರ, ಹೆಂಗೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. ಬನ್ನಿ ಹೋಗೋಣ. ಸೊ ಇವಾಗೇನು ಅಂತಂದರೆ, ಆವಾಗಲೇ ಹೇಳಿದ್ನಲ್ಲ ನಾನು, ಇದ್ರ ಗಾಡಿ ಕತೆ ಏನು, ನಾನು ಯಾವ ಗಾಡಿ ನೋಡೋಕೆ ಹೋಗಿದ್ದೆ, ನಾನು ಯಾವ ಗಾಡಿ ತೊಗೊಂಡೆ, ಅದೆಲ್ಲ ಕತೆ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನನ್ನ ಹತ್ರ ಮುಂಚೆ ಡಿಯೋ ಆಯಿತು, ನಾನು 18 ಮಾಡಲ್ ಡಿಯೋ ಆಯಿತು. ಸೊ ಆ ಗಾಡಿ ಓಡಿಸಿದಾಗ ಸ್ವಲ್ಪ ಗಾಡಿ ಚೇಂಜಸ್ ಆಗಬೇಕಲ್ಲ ಅಂತ ಗಾಡಿನ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸರಿ ಇದು ಓಡಿಸಿದ್ದೆಲ್ಲ ಸರಿ ಆಯಿತು, ಗಾಡಿ ಚೇಂಜ್ ಮಾಡೋಣ ಅಂದ್ಬಿಟ್ಟು ಏನು ಮಾಡಿ ಸೇಲ್ ಮಾಡಿದ್ದೆ. ನನಗೆ ಗೊತ್ತಿರೋ ಈ ಗಾಡಿ ಕೊಟ್ಟಿದ್ದೆ. ಗಾಡಿ ಕೊಟ್ಟಾದಮೇಲೆ ಎಂಟರ್ಕಿಗೆ ಟ್ರೈ ಮಾಡೋಣ, ಅದು ಯಾಕಂದರೆ ಗಾಡಿ ಅದರಲ್ಲಿ 2 ಮೋಡ್ಸ್ ಇದೆ. ಬಟ್ ಗಾಡಿ ಅದೇ ಥರ ಕುಳ್ಳಕ್ಕೂ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾ ಏನು ಮಾಡಿದೆ, ಆ ಗಾಡಿಗೆ ಹೋಗೋಣ ಅಂತ ಆ ಗಾಡಿ ಕೈ ಹಾಕಿದೆ. ಸರಿ ಗಾಡಿ ನೋಡೋಕ್ಕೂ ಚೆನ್ನಾಗಿದೆಯಲ್ಲ ಬಿಡು, ಆಯ್ತು ಸರಿ ತೊಗೊಳ್ಳೋಣ ಅಂತ ಹೋಗೋಣ ಅಂತ ಹೋದಾಗ ನಾನು ಕೆಲವ್ರು ನಮ್ಮ ಗಾಡಿಗಳು ಫ್ರೆಂಡ್ಸಲ್ಲಿ ಓಡಿಸಿ ನೋಡಿದೆ, ಎಂಟರ್ ಗಾಡಿ ಚೆನ್ನಾಗಿರುತ್ತಲ್ಲ ಅಂತ ಓಡಿಸಿ ನೋಡಿದಾಗ ಗಾಡಿ ಪವರ್ ಆಗಿದ್ದು ಚೆನ್ನಾಗಿದೆಯಲ್ಲ ಅಂತ ಹೇಳಿದ. ಸರಿ ಓಕೆ ಫಿಕ್ಸ್ ಆಗಿಬಿಟ್ಟಿದೆ, ಗಾಡಿ ತೊಗೊಂಬಿಡೋಣ, ಎಂಟರ್ ಚೆನ್ನಾಗಿದೆಯಲ್ಲ ಅಂತ. ಅದಾದಮೇಲೆ ಏಪ್ರಿಲ್ ಇದೆ ನೋಡ್ತೀರಾ ಅಂತ ಗೊತ್ತಿರೋರು ಹೇಳಿದಾಗ ಸರಿ ಆಯಿತು ಏಪ್ರಿಲೇ ತೊಗೊಳ್ಳೋಣ ಅಂತ ಮಾಡಿದ್ದೆ. ಅದು ಒಂದು ಐಡಿಯಾ ಮಾಡಿದ್ದೆ. ಸರಿ ಆಯಿತು ಅದು ಟ್ರೈ ಮಾಡೋಣ ಬಿಡು ಅಂತ. ಬಟ್ ಯಾವಾಗ ನಾನು ಒಂದು ಸಲ ಇನ್ನೊಬ್ಬ ಫ್ರೆಂಡ್ ಹತ್ರ ಏಪ್ರಿಲ್ ಆಯಿತು, ಅವನ ಹತ್ರ ಏನು ಮಾಡಿದೆ, ಸಜೆಷನ್ ಕೇಳಿದಾಗ ಮೈಲೇಜ್ ಕಮ್ಮಿ, ಅದಪ್ಪ ಗಾಡಿ ಅದಕ್ಕಿಂತ ಚೆನ್ನಾಗಿರುತ್ತೆ, ಇದು ಪವರ್ ಆಗಿರುತ್ತೆ, ಸರಿ ಆಯಿತು ನೋಡಿ ಟ್ರೈ ಮಾಡು, ಗಾಡಿ ಚೆನ್ನಾಗಿದೆ, ಅದು ಮೈಲೇಜ್ ಮಾತ್ರ ಕಮ್ಮಿ ಅಂತ ಹೇಳಿದ್ದ. ಕೆಲವರು ಬೇರೆಯವರು ಹೇಳಿದರು ಸರಿ ಕಮ್ಮಿನೂ ಇರುತ್ತೆ ಮೈಲೇಜ್ ಇದರಲ್ಲಿ, ಸುಮ್ಮನೆ ಕೇಸ ಡೈಲಿ ಅಪ್ ಆ್ಯಂಡ್ ಡೌನ್ಗಾದರೆ ಎಂಟರ್ಗೆ ಟ್ರೈ ಮಾಡು, ಬಟ್ ಅದು ಅದೇ ಬಾಳೆ ಮೈಲೇಜ್ ಕಮ್ಮಿ ಬರುತ್ತೆ ಅಂತ. ಸರ್ ಆಯಿತು ಏನು ಮಾಡೋದು ಅಂತಂದಾಗ ಯಾವಾಗ ಏಪ್ರಿಲ್ ಯಾವಾಗ ಓಡಿಸೋದು ಮೈಲೇಜಿನ ಕತೆ ಎಲ್ಲ ಆಮೇಲೆ ನೋಡೋಣ. ಬಟ್ ಇದು ಓಡಿಸಾಗ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಗಾಡಿ, ಇದು ಬೇರೆ ಗಾಡಿಲ್ಲ ಮೊಪೇಟಲ್ಲಿ ಒಂಥರ ಎಲ್ಲ ಸೇಮ್ ನೋಡೋದಕ್ಕೆ ಸೇಮ್ ಡಿಸೈನ್ ಎಲ್ಲ ಅದೇ ಥರ ಇತ್ತು. ಸರಿ ಆಯ್ತು ನಮ್ಗೆ ಬೇಕಾಗಿಲ್ಲ ಈ ಗಾಡಿ ಏನು ಮಾಡಿದೆ, ಏಪ್ರಿಲೇ ಫಿಕ್ಸ್ ಆದೆ. ಏಕೆಂದರೆ ಏಪ್ರಿಲೇ ನೋಡೋದಕ್ಕೂ 150cc ಗಾಡಿ, ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್, ನೋಡೋದಕ್ಕೆ ಡಿಫ್ರೆಂಟ್ ಆಗಿದೆ ಗಾಡಿ. ಯಾಕೆ ಚೆನ್ನಾಗಿರುತ್ತಲ್ಲ ಬಿಡು ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಅದೇ ಗಾಡಿ ಕೈ ಹಾಕಿ ತೊಗೊಂಡು 1 ವಾರ ಆಯ್ತು ಅಷ್ಟೇ ಅನಿಸುತ್ತೆ. ಗಾಡಿ ತೊಗೊಂಡು 1 ವಾರ ಆಗಿತ್ತು. ಈಗೆಲ್ಲ ಫುಲ್ಲು ನೀಟಾಗಿ ವಾಶ್ ಗೀಶ್ ಎಲ್ಲ ಮಾಡಿ ನಾವು ನೀಟಾಗಿ ಪಾಲಿಶ್ ಗಿಲಿಶ್ ಹಾಕಿ ತೊಗೊಂಡು ಹೋಗ್ತಾ ಇದ್ದೀವಿ ಮನೆ ತವ ನೋಡೋಣ. ಬಟ್ ಗಾಡಿ ಹಂಗೆ ಪಿಕಪ್ ಹಂಗೆ ಕುದುರೆ ಹುಚ್ಚು ಮುಂಡೆ ಮಗೊಂದು ಓಡ್ತದಲ್ಲ ನೋಡಿ, ಹಂಗೆ ಎದುರು ಹೋಯ್ತಾ ಇರುತ್ತೆ. ಪವರ್ ಡೆಲಿವರಿ ಚೆನ್ನಾಗೈತೆ ಈ ಗಾಡಿ. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬಿಟ್ರೆ ಮೈಯೆಲ್ಲ ಬಿಸಿ ಆದಂಗೆ ಆಗ್ಬಿಡೈತೆ. ಈ ಬಿಸಿಲು ಬೇರೆ ಜಾಸ್ತಿ. ಅಣ್ಣ ಹಾಕಿ ಕಾಬಿಟ್ರನ್ನಪ್ಪ ಮಾಡೋದು ಎಲ್ಲ ಚೆಕಿಂಗ್, ಫೈನ್ ಚೆಕ್. ಅವ್ರ ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮಗೆ ಅಷ್ಟೇ. ನನ್ನ ಯೂಟ್ಯೂಬ್ ಚಾನಲ್ಲಿ ಎಷ್ಟು ದಿವಸ ಯಾಕೆ ವೀಡಿಯೋಗಳು ಜಾಸ್ತಿ ಆಗ್ತಾ ಇರಲಿಲ್ಲ ಅನ್ನೋದಾದರೆ ಟೈಮ್ಗಳು ಸಿಗ್ತಾ ಇರಲಿಲ್ಲ. ಟೈಮ್ ಮಾಡಿಕೊಂಡ್ರೂ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತಲೂ ಸಿಗ್ತಾ ಇರಲಿಲ್ಲ. ಈ ಒಂದು ಕ್ಯಾಮ್ರಾ ಒಂದು ವ್ಲಾಗ್ ಮಾಡೋದಕ್ಕೆ ಏನೇನು ಸೆಟಪ್ ಬೇಕು ಅನ್ನೋದಕ್ಕೆ ಬರೀ ಒಂದು ಕ್ಯಾಮ್ರಾ ಇದ್ಬಿಟ್ರೆ ಸಾಕು, ಅದು ಬಿಟ್ಟರೆ ಸಾಕು ಅನ್ನೋದಕ್ಕಿಂತ ಒಳ್ಳೆ ಗಾಡಿ ಇರಬೇಕು ಅಂತ ಏನೂ ಇಲ್ಲ. ಗಾಡಿ ಇದೆಯಾ, ಒಳ್ಳೆ ಐಡಿಯಾ ಇದೆಯಾ, ಹೇಳೋದೇನೋ ಚೆನ್ನಾಗಿರೋದಿದೆಯಾ, ಎಲ್ಲ ಇದ್ರೂ ಈ ವಿಡಿಯೋ ಮಾಡೋದಕ್ಕೆ ಅಂತ ಒಂದು ಒಳ್ಳೆ ಕ್ಯಾಮ್ರಾ ಬೇಕು. ಸೊ ಕ್ಯಾಮ್ರಾ ಇದೆ. ಸೊ ಕ್ಯಾಮ್ರಾ ಇದ್ಬಿಟ್ರೆ ಸಾಕಾಗಲ್ಲ ಅನ್ನೋದಕ್ಕಿಂತ ಮೈಕ್ ಇರಬೇಕಲ್ಲ, ಮೈಕ್ ಅಡ್ಯಾಪ್ಟರ್ ಬೇಕು, ಬ್ಯಾಟ್ರೀಸ್ಗಳು ಬೇಕು, ಎಲ್ಲ ತುಂಬ ಇದೆ. ಬಟ್ ಈ ಥರದಲ್ಲಿ ನನ್ನ ಹತ್ರ ಬರೀ ಕ್ಯಾಮ್ರಾ ಬಿಟ್ಟರೆ ನನ್ನ ಹತ್ರ ಏನೂ ಇರಲಿಲ್ಲ. ಬರೀ ಕ್ಯಾಮ್ರಾ, ಒಂದು ಬ್ಯಾಟ್ರಿ ಇಷ್ಟೇ ಇದ್ದಿತ್ತು. ಬಟ್ ಇದಕ್ಕಿಂತ ಮುಂಚೆ ವೀಡಿಯೋಗಳು ಹಾಕಿದ್ದೀನಿ, ಅದು ವಾಯ್ಸ್ ಅಷ್ಟೊಂದು ಕವರ್ ಆಗಿಲ್ಲ. ಡಿಸ್ಟರ್ಬೆನ್ಸ್ ಗಾಡಿ ಜಾಸ್ತಿ, ನನ್ನ ವಾಯ್ಸ್ ಜೋರಾಗಿ ಕಿರ್ಚಿ ಮಾತಾಡಿದ್ರು ಕೂಡ ಅದರಲ್ಲಿ ವಾಯ್ಸ್ಗಳೇ ಬರ್ತಾ ಇರಲಿಲ್ಲ.
ಸೊ ನಾವೇನು ಮಾಡೋಕ್ಕಾಗ್ತಿದೆ ಸರ್, ಆಯಿತು ಅದು ತೊಗೋಬೇಕಂದ್ರೆ ಅದಕ್ಕೊಂದು ತೊಗೊಳೋಕ್ಕೆ ಒಂದು ಟೈಮ್ ಬೇಕಾಗಿತ್ತು, ತೊಗೊಂಡಾದ್ಮೇಲೆ ಯೂಸ್ ಮಾಡೋದಕ್ಕೆ ಒಂದು ಟೈಮು, ಒಂದು ತೊಗೊಂಡ್ರೆ ಒಂದು ಸಿಗ್ತಾ ಇರಲಿಲ್ಲ, ಬರೋದಕ್ಕೆ ಲೇಟ್ ಆಗೋಗ್ಬಿಡೋದು, ಸುಮಾರು ಈ ಥರ ಆಗ್ಬಿಡ್ತಾಯಿತ್ತು. ಸೊ ಈಗೆಲ್ಲ ಕಂಪ್ಲೀಟ್ ಸೆಟಪ್ ಇದೆ, ಬಟ್ ಮಾಡೋದಕ್ಕೆ ನಾಡ್ದು ಟೈಮ್ ಇಲ್ಲ. ಏನು ಮಾಡೋದು, ಎಷ್ಟಾದರೂ ಮಿಡಲ್ ಕ್ಲಾಸ್ ಹುಡುಗರು ಅಲ್ವಾ, ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ, ಟೈಮ್ಗಳು ಬೇಕಾಗ್ತಿರುತ್ತೆ. ಸೊ ಅದಕ್ಕೂ ಈ ನಮ್ಮ ಏಪ್ರಿಲ್ SRದೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಮಾಡಿ ಎಡಿಟ್ ಮಾಡಿ ಎಲ್ಲ ಟೈಮ್ ಬೇಕಾಗುತ್ತೆ. ನಾಳೆದ್ರಲ್ಲಿ ಮೋಸ್ಟ್ಲಿ ಹಾಕ್ಬಿಡ್ಬೋದು ನಾನು. ನೋಡೋಣ, ಏನು ಚಿಕ್ಕದಾಗಿ ಇರುತ್ತೆ, ಏನು ತುಂಬ ಲೆಂತೇನು ಇರಲ್ಲ ಅನ್ಕೋತೀನಿ. ಸೊ ಇದು ಇಷ್ಟ ಎಲ್ಲ ಒಂದು ಟೈಮ್ ಬೇಕಾಗ್ತಾ ಬಂತು, ಒಂದೊಂದಾಗೆ ಎಲ್ಲ ಪಡ್ಕೊಳ್ಳೋದಕ್ಕೆ ಬೇಕು ಅಂತಂದಾಗ ಬಟ್ ಗಾಡಿ ನೋಡಿ ಎಷ್ಟು ಸಾಕಾದಾಗ ಓಡ್ತಾ ಇದ್ದಂಗೆ ನೋಡಿ. ನೋಡೋಣ ಸ್ಪೀಡ್ ಕವರ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಈ ರೋಡಲ್ಲಿ ಒಂದು 90 ರೀಚ್ ಆಗ್ಬೋದೇನೋ ಮೋಸ್ಟ್ಲಿ ಅಂತ ಅನ್ಕೋತೀನಿ. ನೋಡೋಣ ಎಷ್ಟು ಸ್ಪೀಡ್ ಆಗೋದಕ್ಕೆ ಹೋಗಿ. ಆಗಿದೆ ಹೋಗ್ಬೋದು ಮೀಡಿಯಂ ಪ್ರಕಾರ. 90 ರೀಚ್ ಆಗಿದೆ. 100 ರೀಚ್ ಆಗ್ಬೋದು, ಆಮೇಲೆ 100 ರೀಚ್ ಮಾಡ್ತಾಯಿದೆ. ಬಟ್ ಪರವಾಗಿಲ್ಲ, ಸಖತ್ ಪವರ್ ಒಂದು ಇದರಲ್ಲಿ ಏನು 90 ತಗೋದು ಎಷ್ಟು ಸಿಗ್ಬೋದು ಮಾತಲ್ಲ. ಬೇರೆ ಗಾಡಿ ಆಗಿದ್ರೆ ಟೈಮ್ ತೊಗೋತಿತ್ತೇನೋ, ಬಟ್ ಇದು 150 ಸಾಧ್ಯದಿಂದ ಆರಾಮಾಗಿ 100 ಆರಾಮಾಗಿ ಹೋಗ್ಬಿಡುತ್ತೆ. ತುಂಬ ಏನು ಕಾಯಬೇಕು ಅನ್ನೋದೇನಿಲ್ಲ. 100 ಅಂದರೆ ಪಕ್ಕ ಟಚ್ ಆಗೇ ಆಗುತ್ತೆ ಅದರಲ್ಲಿ. ಸಾಕು, ಅದು ಖುಷಿ ಇದೆ ನೋಡ್ರಿ. ಏನು ತುಂಬ ಎಕ್ಸ್ಲೇಟ್ರು ಕೂಡ ಅಷ್ಟೇ, ತುಂಬ ಏನು ಹಿಡಿದಿರಲಿಲ್ಲ, ಆರಾಮಾಗಿ ಹೋಯ್ತು ಗಾಡಿ ಮಾತ್ರ. ಬ್ರೇಕಿಂಗು ಅಷ್ಟೇ, ಫ್ರಂಟ್ ABS ಇದೆ, ಬ್ಯಾಕ್ ಮಾಮೂಲಿ ಡ್ರಮ್ ಇದೆ. ಬ್ರೇಕಿಂಗು ಅಷ್ಟೇ ABS ಅಲ್ವಾ, ರಪ್ಪ ಅಂತ ಹಂಗೆ ನಿಂತು ಸ್ಟಾಪ್ ಗಾಡಿ ಬರ ಆಯ್ತಲ್ಲ. ಪರವಾಗಿಲ್ಲ, ಗಾಡಿ ನನಗೇನು ಇಷ್ಟ ಆಯ್ತು. ಯಾವನ ಹೆಂಗಾರ ಅಂದ್ಕೊಳ್ಳಿ, ಬಟ್ ಮೈಲೇಜ್ ಬಗ್ಗೆನೂ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ನನಗೂ. ಬಟ್ ಗಾಡಿ ಮಾತ್ರ ಚೆನ್ನಾಗಿ ನುಗ್ಗುತ್ತೆ ಅನ್ನೋದು ಮಾತ್ರ ಇದರಲ್ಲಿ. ಮತ್ತು ನೋಡೋದಕ್ಕೂ ಒಂಥರ ಡಿಫ್ರೆಂಟಾಗಿದೆ ಎಲ್ಲ. ಏನಾದರೂ ನಾನು ಸ್ವಲ್ಪ ಡಿಫ್ರೆಂಟಾಗಿರಬೇಕು, ಎಲ್ಲ ಗಾಡಿ ಥರ ಇರೋದು ತೊಗೊಳೋದು ಬೇಕಾಗಿಲ್ಲ. ಯಾಕಂದರೆ ತಮ್ಮನ ತೊಗೊಂಡು ಡಿಯೋ ಇದೆ, ಏನಾದರೂ ಒಂದು ಡಿಯೋ ಇತ್ತು. ಸೊ ಆ ಗಾಡಿ ಕೊಟ್ಟಮೇಲೆ ಸ್ವಲ್ಪ ಏನೋ ಡಿಫ್ರೆಂಟ್ ಚೇಂಜಸ್ ಬೇಕಲ್ಲ ಅಂದ್ಬಿಟ್ಟು ನಾವೇ ಮಾಡಿದೆ, ಆ ಗಾಡಿ ಕೊಟ್ಟು ಈ ಗಾಡಿ ತೊಗೊಂಡಿದ್ದು. ಅದು ಸೆಕೆಂಡ್ಸಲ್ಲೇ, ಹೊಸದೇನೋ ಅಲ್ಲ ಇದು, ಸೆಕೆಂಡ್ಸಲ್ಲೇ ಇಷ್ಟು ದುಡ್ಡು ಕೊಟ್ಟೆ ತೊಗೊಂಡಾಯಿತು. ಪೆಟ್ರೋಲ್ ಕಮ್ಮಿ ಇರೋ ಥರ ಇದೆ, ಆಲೇ ಒಂಥರ ಗಾಡಿ ಸೈಲೆಂಟಾಗಿರೋ ಥರ ಐತೆ, ಮುಗ್ತಾಯಿಲ್ಲ. ಈಗ ಪೆಟ್ರೋಲ್ ಕಮ್ಮಿ ಇದ್ದರೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಮತ್ತು ಯಾರು ಹೊಸ್ದಾಗಿ ಈ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಊಟ ಆಯ್ತಾಕ ಹೋಗಿ ಬನ್ನಿ. ಮತ್ತು ಈ ವಿಡಿಯೋದಲ್ಲಿ ಏನಾರು ನಿಮಗೆ ಸಜೆಷನ್ಸ್ ಕೊಡಬೇಕು ಅಂತಂದಾಗ ದಯವಿಟ್ಟು ಸಜೆಷನ್ ಕೊಡಿ. ಅಂದರೆ ಈಗ ನಾನು ಮಾಡ್ತಾಯಿದ್ದು ಒಂದು ಸರಿನೂ ಇರ್ಬೋದು, ಒಂದು ತಪ್ಪು ಇರ್ಬೋದು. ಸರಿ ಅನ್ನೋದಕ್ಕಿಂತ ತುಂಬ ಜಾಸ್ತಿ ತಪ್ಪು ಮಾಡಿದರೆ ಆ ತಪ್ಪನ್ನ ಎತ್ತು ತೋರಿಸಿ ನನಗೆ ಹಾಕ್ಬಿಡಿ. ನೀ ಈ ಥರ ಮಾಡ್ತಿದ್ಯಾ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿದಾಗ ಅದು ಸರಿ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಏನೇ ತಪ್ಪಿಲ್ಲದ ಥರ ಟ್ರೈ ಮಾಡ್ತೀನಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲರೂ ಅಷ್ಟೇ, ತುಂಬ ಜನ ನಮ್ಮವರೇ ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾರೆ. ತುಂಬ ಜನ ಹೊಸಬ್ರು ನೋಡ್ತಾ ಇದ್ದಾರಲ್ಲ, ಸ್ವಲ್ಪ ಸಪೋರ್ಟ್ ಮಾಡಿ, ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದ್ರು ಆ ಥರ ವೀಡಿಯೋನೂ ಮಾಡಾಕ್ತೀನಿ. ನಿಮಗೆ ಫನ್ನಿ ಆಗಬೇಕಾ, ಜಾಸ್ತಿ ತರಲೆನೂ ಥರದ್ದು ಬೇಕಾ, ಎಲ್ಲದಕ್ಕೂ ಮಾಡೋದಕ್ಕೆ ರೆಡಿ. ಬಟ್ ನಾನು ಈ ಥರ ನಾರ್ಮಲಾಗಿ ಮಾಡ್ತೀನಿ ಅಷ್ಟೇ. ಆ ರೋಡ್ ಹಾಳು ಮಾಡಾಕ್ಬಿಟ್ಟು ನನಗೆ ಪೆಟ್ರೋಲೆಲ್ಲ ಹಾಕ್ಸಾಯಿತು, ಶಿಸ್ತಾಗಿ ಹೋಯ್ತಾ ಇದ್ದೀನಿ ಮನೆಗೆ. ಕಾವಾಸಾಕಿ ನಾನು ಸೂಪರ್ ಬೈಕ್ ಅಂದರೆ ತುಂಬ ಇಷ್ಟ. ನಾನು ತೊಗೊಂಡ್ರೆ ಒಂದು ದಿವಸ ಇಳಿಸ್ತೀನಿ ಅಂತ ಒಂದು ನಂಬಿಕೆ. ತೊಗೊತೀನಿ ಒಂದು ದಿವಸ ಯಾವ ಥರ ಆ ಕವಾಸಕ್ಕೆ ಯಾವ ಥರ ಒಂದು ಸಲ ಇಳಿಸ್ಬೇಕು ಅಂತ ಒಂದು ಆಸೆ. ಅಟ್ಲೀಸ್ಟ್ ಒಂದು ಸೂಪರ್ ಬೈಕ್ ಒಬ್ಬರು ಹುಡುಗನ ಲೈಫಲ್ಲಿ ಸೂಪರ್ ಬೈಕ್ ಅನ್ನೋದು ಇಡಬೇಕು ಅಂತ ಆಸೆ ಇರುತ್ತೆ. ಅವತ್ತು ನಂದು ಐತೆ,
ಸೂಪರ್ ಬೈಕಲ್ಲ ಅಷ್ಟೇ, ಸೂಪರ್ ಆಗಿರೋ ಬೈಕ್ ಮಾತ್ರ ಐತೆ ಮಾತ್ರ. ತೊಗೊತೀನಿ ಯಾವ ಥರ ಟೈಮ್ ಬಂದಾಗ ಆ ದೇವ್ರ ಹಸ್ತು ಅಂತ ಅಂದ್ಬಿಟ್ರೆ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಉಳಿಸ್ತೀನಿ. ನೋಡೋಣ, ಟೈಮ್ ಬರ್ಬೇಕು, ಎಲ್ಲದಕ್ಕೂ ಟೈಮ್ ಬರಬೇಕಷ್ಟೇ ಬ್ರದರ್. ಯಾಕೆ ತಾತ ಹೋಯ್ತಲ್ವಲ್ಲ ಮುಂದಕ್ಕೆ, ಸುಮ್ಮನೆ ನಮ್ಗೆ ಅಯ್ಯೋ ಅನ್ಸ್ತಾನೆ ಬರೀ. BGS ಹಾಸ್ಪಿಟಲ್ ಇಲ್ಲೇ, ಆಯುರ್ವೇದಿಕ್ ಹಾಸ್ಪಿಟಲ್. ಯಾಕೆ ಮಕ್ಕಳು ಹಿಂಗೆ ಓಡ್ತವ್ರೆ? ನನಗಂತೂ ಹೊಟ್ಟೆ ಎಷ್ಟು ಕೂಡ ಇದ್ದವರು ಫಸ್ಟ್ ಹೋಗಿ ಊಟ ಮಾಡಿಬಿಡೋಕೆ ಶಿವ ಅಂದ್ಕೊಂಡು, ಇಲ್ಲಾಂದರೆ ಫ್ಲಾಟ್ ಆಗೋಯ್ತೀನಿ. ಏನು ಹೋಗೋದಿಲ್ಲ, ಏನಕ್ಕೆ ಇವತ್ತೆಲ್ಲ ಅಡ್ಡ ಜಡ್ಡಿ ಬರ್ತಾರ ನನ್ನ ಹತ್ರ. ಇವತ್ತು ಆಮ್ಲೆಟ್ ಗಮ್ ಅಂತ ಇದೆ, ಹಂಗೆ ಬೇರೆ ಸಂಜೆ ಬರ್ತಾರದು. ಹಿಂಗಿದ್ದು ಬಿಡೋಕೆ ರೋಡು, ತಂಪು ಗಾಳಿ ಬೀಸ್ಕೊಂಡು ಖಾಲಿ ಆಗಿದ್ದು ಬಿಡೋಕೆ ಎಲ್ಲರೂ ಒಂದು ಕಡೆ. ವಿಜಯನಗರ ಸ್ವಿಮ್ಮಿಂಗ್ ಪೂಲ್ ರೋಡ್ ಇದು, ಬಟ್ ಚೆನ್ನಾಗೈತೆ. ನಾನು ಹೋಗಿದ್ದೆ 10ನೇ ಕ್ಲಾಸ್ ಇದ್ದಾಗ. ವಿಜಯನಗರ ಸಂಚಾರಿ ಪೊಲೀಸ್ ಠಾಣಾ. ಸರಿ, ಇನ್ನೇನು ಮನೆ ಹತ್ತತ್ರ ಹೋಗ್ತಾಯಿದ್ದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಹೊಸಬ್ರ ನೋಡ್ತಾಯಿದ್ರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ತಪ್ಪಿದ್ದಲ್ಲಿ ಇಲ್ಲ ದೊಡ್ಡ ತಪ್ಪಿದ್ದಲ್ಲಿ ನಮ್ಮನ್ನು ಸರಿ ಮಾಡಿ ಕಮೆಂಟಲ್ಲಿ ಹೇಳ್ಬಿಡಿ. ಇಷ್ಟೇ ಕೇಳ್ಕೊಳ್ಳೋದು ಅಷ್ಟೇ. ಅಲ್ಲಿವರೆಗೂ ನೋಡ್ತಾಯಿರಿ ಗೌತಮ್ ಕನ್ನಡಿಗ ಚಾನಲ್. ಟಾಟಾ, ಬಾಯ್ ಬಾಯ್. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ.